ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರ ಗ್ರಾಮದ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತವಾದ ಶ್ರೀ ಯಮನೂರೇಶ್ವರ ಉರಸ್ ಚಾಂಗ್ ದೇವರಾಜ ಭಕ್ಷಾರ ಸವಾರ ದೇವರಿಗೆ ಗಂಧ ಏರಿಸಲಾಯಿತು. ನಮ್ಮ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಈ ಜಾತ್ರೆ ನೆರವೇರುವುದು. ಅದರಂತೆ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಳಗದ ವತಿಯಿಂದ ರಾಜ್ಯ ಮಟ್ಟದ ಸತತ 7ನೇ ಬಾರಿ ಟಗರಿನ ಕಾಳಗ ಹಮ್ಮಿಕೊಳ್ಳಲಾಯಿತು. ಇದರಲ್ಲಿ 4 ಹಲ್ಲಿನ ಕಾಳಗ, 6 ಹಲ್ಲಿನ ಕಾಳಗ, 8 ಹಲ್ಲಿನ ಕಾಳಗ ಹಮ್ಮಿಕೊಳ್ಳಲಾಗಿತ್ತು. ಈ ಎಲ್ಲಾ ಟಗರಿನ ಕಾಳಗವನ್ನ ಬೆಳಗ್ಗೆ 10 ಗಂಟೆಯಿಂದ ಹಿಡಿದು ಮರುದಿನ ಮಧ್ಯಾಹ್ನ 2 ಗಂಟೆಯವರೆಗೆ ತುಂಬಾ ಅದ್ದೂರಿಯಾಗಿ ಜಿದ್ದಿ ಟಗರಿನ ಕಾಳಗವನ್ನ ಮಾಡಲಾಯಿತು. ಇದರಲ್ಲಿ ಓಪನ್ ಕಾಳಗದಲ್ಲಿ ಬಾಗಲಕೋಟ್ ಜಿಲ್ಲೆಯ ಚಿಕ್ಕೂರು ಗ್ರಾಮದ ಟಗರು ಪ್ರಥಮ ಸ್ಥಾನ ಪಡೆಯಲಾಯಿತು. ಪ್ರಥಮ ಸ್ಥಾನಕ್ಕೆ ಸ್ಪೆಂಡರ್ ಬೈಕ್ ನೀಡಲಾಯಿತು. ವರದಿ ಗಂಗಾಧರ್ ಆರೇರ, ಬಸವನ ಬಾಗೇವಾಡಿ. ಅಣ್ಣ, ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕು ನಾಗೂರು ಗ್ರಾಮದಾಗ ಟಗರಿನ ಕಾಳಗ ಒಳಗ 8 ಟಗರಿನ ಕಾಳಗ ಒಳಗ ಪ್ರಥಮ ಬಹುಮಾನ ಆಗೈತಣ್ಣ. HF ಬೈಕ್, ಸ್ಪ್ಲೆಂಡರ್ ಬೈಕ್. ನಮ್ಮೂರ ಚಿಕ್ಕೂರಣ, ಬಾಗಲಕೋಟೆ. ಬಾಗಲಕೋಟೆ ಜಿಲ್ಲಾದಿಂದ ಬಂದೇವೆ. ಶ್ರೀ ನಾಗೂರಿನ ಯಮನೂರೇಶ್ವರ ಜಾತ್ರಾ ಮಹೋತ್ಸವವಾಗಿ ಸತತವಾಗಿ ನಮ್ಮ ಊರೊಳಗೆ 5 ದಿನದ ಅನ್ನ ಪ್ರಸಾದ, 5 ದಿನದ ದೊಡ್ಡ ಪ್ರಮಾಣದ ಜಾತ್ರೆಯನ್ನು ಮಾಡ್ತೀವಿ. ಅದರೊಳಗೆ ಮೊದಲನೇದಾಗಿ ಉರುಸ, ಗಂಧ ದಿನ ಡೊಳ್ಳಿನ ಹಾಡ್ಕಿ, ಒಂದು ತೊರವಿ ಸರಸ್ವತಿದು, ಇನ್ನೊಬ್ಬಕ್ಕಿ ಚಿಂಚೋಳಿ ದೀಪಾಲಿ ಅನ್ನುವಂಥವು ಹೆಣ್ಮಕ್ಳ ಮೇಳದಂತ್ರ ಡೊಳ್ಳಿನ ಹಾಡ್ಕಿ ಮುಗಿಸಿದ್ದೀವಿ. ಅವು ಮುಗಿಸಿದ ಮೇಲೆ ನಾವೆಲ್ಲರೂ ಸಂಗೊಳ್ಳಿ ರಾಯಣ್ಣ ಸಂಘದ ಯುವಕರು ಎಲ್ಲರೂ ಕೂಡಿಕೊಂಡು, ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಮರುದಿನ ಉರುಸಿನ ದಿನ ದಿನಾಂಕ 8 ರವಿವಾರ ಅವತ್ತು ನಾವು ಹಾಲಲ್ಲಿ ಹಿಡ್ಕೊಂಡು ಓಪನ್ ತನ ಟಗರಿನ ಕಾಳಗ, ರಾಜ್ಯ ಮಟ್ಟದ ಟಗರಿನ ಕಾಳಗ ಪ್ರವೇಶ ಇದು ಅವ್ರನ್ನ ಪ್ರಶಸ್ತಿಗಳನ್ನು ಪ್ರಥಮ ಬಹುಮಾನ ಅಂತೇಳಿ ಒಂದು 4 ಸೈಕಲ್ ಮೋಟ್ರ್ ಮಾಡೀವಿ, 2 ಫ್ರಿಜ್ ಮಾಡೀವಿ, ಮತ್ತು ಇನ್ನುಳಿದ ಬಹುಮಾನಗಳನ್ನ ಎಲ್ಲರೂ ಕೊಟ್ಟೇವಿ. ಇಂಥ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬರು, SR ಪಾಟೀಲ್ ಸಾಹೇಬರು, ಮತ್ತು ಸುರಪುರ MLA ಅವರಾಗಿರ್ತ ರಾಜು ಗೌಡ್ರ ತಮ್ಮ ಆಗಿರ್ತಂಥ ಬಬಲು ಗೌಡ್ರು, ಮತ್ತು ಇನ್ನುಳಿದ ಎಲ್ಲ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಓಲೇಕ ಸಂಗಮೇಶಣ್ಣ, ಇವರೆಲ್ಲರೂ ಕೂಡ್ಕೊಂಡು ಬಂದು ಈ ನಮ್ಮ ನಾಗೂರು ಜಾತ್ರೆಗೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಟಗರಿನ ಕಾಳಗ ಭಾಳ ದೊಡ್ಡ ಪ್ರಮಾಣದಾಗಿರ್ತಕ್ಕಂಥ ಟಗರಿನ ಕಾಳಗ. ಫಸ್ಟಿಗೆ ಅದೊಂದು 20,000 ತಯಾರಾಗಿದ್ದು ಇವತ್ತಿನ ಮಟ್ಟಿಗೆ 5 ಲಕ್ಷದ ಮಟ್ಟದವರೆಗೂ ಬಂದದ. ಹಿಂಗೆ ಮುಂದಿನ ದಿನಮಾನ ಕಂಟಿನ್ಯೂ ಆಗಲಿ ಅನ್ನುವಂಥ ಭಗವಂತನಲ್ಲಿ ಬೇಡಿಕೆಯನ್ನು ಇಟ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.